ಚಾಮರಾಜ ಕ್ಷೇತ್ರದ ಶಾಸಕ ಹರೀಶ್ ಗೌಡ ಅವರನ್ನ ಹನಿ ಟ್ರ್ಯಾಪ್ ಮಾಡಲಾಗಿದೆ. ಹನಿ ಟ್ರ್ಯಾಪ್ ಮಾಡಿ ಕೋಟ್ಯಾಂತರ ರೂಪಾಯಿಗೆ ಬೇಡಿಕೆ ಇಡಲಾಗಿದೆ ಅನ್ನುವ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ಚಾಮರಾಜ ಕ್ಷೇತ್ರದ ಶಾಸಕರು ಹನಿ ಟ್ರ್ಯಾಪ್ ಮಾಡಿಸ್ಕೊಂಡು ಕೋಟ್ಯಾಂತರ ರೂಪಾಯಿ ಅವರಿಂದ ಬೇಡಿಕೆ ಇಟ್ಟಿದ್ದಾರೆ. ಮೈಸೂರು ಮೂಲದ ಸಂತೋಷ್ ಮತ್ತು ಪುಟ್ಟರಾಜು ಅರೆಸ್ಟ್ ಆಗಿದ್ದಾರೆ. ಬ್ಲಾಕ್ ಮೇಲ್ ಮಾಡ್ತಾ ಇದ್ದ ಆರೋಪಿಗಳನ್ನ ಸಿಸಿಬಿ ಬಂಧಿಸಿದೆ. ಸಿಸಿಬಿ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿತ್ತು. ವಿವಿ ಒಂದರ ಉಪ ಕುಲಪತಿಗಳಿಗೂ ಕೂಡ ಬ್ಲಾಕ್ ಮೇಲ್ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿರೋ ಹಿನ್ನೆಲೆಯಲ್ಲಿ ಇಬ್ಬರು ಆರೋಪಿಗಳ ಬಂಧನ ಆಗಿದೆ. ಪೊಲೀಸರು ಇಬ್ಬರು ಆರೋಪಿಗಳನ್ನು ಬಂಧಿಸಿ ವಿಚಾರಣೆಯನ್ನು ಕೈಗೊಳ್ಳುತ್ತಿದ್ದಾರೆ. ಶಾಸಕ ಹರೀಶ್ ಗೌಡ ಅವರ ದೂರಿನ ಮೇರೆಗೆ ಸಿಸಿಬಿ ಅಧಿಕಾರಿಗಳು ಇಬ್ಬರು ಆರೋಪಿಗಳನ್ನು ಬಂಧಿಸಿದ್ದಾರೆ. ಶಾಸಕ ಹರೀಶ್ ಗೌಡ ಅವರನ್ನು ಹನಿ ಟ್ರ್ಯಾಪ್ ಮಾಡಲಾಗಿತ್ತು ಮತ್ತು ಕೋಟ್ಯಾಂತರ ರೂಪಾಯಿಗೆ ಬೇಡಿಕೆ ಇಡಲಾಗಿತ್ತು ಅಂತ ಕೇಸ್ ಮಾಡಿದ್ರು. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಬ್ಬರನ್ನ ಈಗ ಮೈಸೂರು ಪೊಲೀಸರು ಮೈಸೂರಿನಿಂದ ಅರೆಸ್ಟ್ ಮಾಡಿದ್ದಾರೆ. ಮೈಸೂರು ಮೂಲದ ಸಂತೋಷ್ ಮತ್ತು ಪುಟ್ಟರಾಜು ಇಬ್ಬರನ್ನ ಅರೆಸ್ಟ್ ಮಾಡಲಾಗಿದೆ. ಶಾಸಕ ಹರೀಶ್ ಗೌಡ ಅವರಿಗೆ ಹನಿ ಟ್ರ್ಯಾಪ್ ಮಾಡಿದ್ರು. ಹನಿ ಟ್ರ್ಯಾಪ್ ಮಾಡಿ ದುಡ್ಡಿಗೆ ಬೇಡಿಕೆ ಇಟ್ಟರು. ಅದರ ಜೊತೆಗೆ ಮತ್ತೊಬ್ಬರು ವಿವಿ ಕುಲಪತಿಗಳಿಗೂ ಕೂಡ ಇದೇ ರೀತಿಯಲ್ಲಿ ಹನಿ ಟ್ರ್ಯಾಪ್ ಮಾಡಿ ಅವರನ್ನು ಕೂಡ ದುಡ್ಡಿಗೆ ಬೇಡಿಕೆ ಇಟ್ಟಿದ್ರು ಅನ್ನೋ ಆರೋಪ ಇವರಿಬ್ಬರ ಮೇಲಿದೆ. ಸಿಸಿಬಿ ಪೊಲೀಸರು ಇವರಿಬ್ಬರನ್ನು ಬಂಧಿಸಿದ್ದಾರೆ. ಇವರ ಹನಿ ಟ್ರ್ಯಾಪ್ ಜಾಲ ಎಲ್ಲಿವರೆಗೆ ವಿಸ್ತರಿಸಿದೆ, ಯಾರ್ಯಾರನ್ನು ಟಾರ್ಗೆಟ್ ಮಾಡಿದ್ರು, ಯಾರ್ಯಾರು ಬಲಿಪಶುಗಳಾಗಿದ್ದಾರೆ, ಇವೆಲ್ಲದರ ಬಗ್ಗೆ ಇನ್ನಷ್ಟೇ ತನಿಖೆಯ ನಂತರ ಮಾಹಿತಿಗಳು ಹೊರಬರಬೇಕಾಗಿದೆ. ಅದರಲ್ಲಿ ಶಾಸಕರ ಹನಿ ಟ್ರ್ಯಾಪ್ಗಲ್ಲ ಈ ಪ್ರಕರಣಗಳು. ರಾಜ್ಯದಲ್ಲಿ ಈ ರೀತಿಯ ಪ್ರಕರಣಗಳು ಸಾವಿರ ಆಗಿದೆ. ಇಡೀ ರಾಜ್ಯದ ಕುತೂಹಲ ಕೆರಳಿಸುವಂತೆ, ರಾಜ್ಯದ ಜನ ಟಿವಿ ಬಿಟ್ಟು ಕದಲದಂತೆ ಆಗಿರುವ ಪ್ರಕರಣಗಳು ಕೂಡ ಬಹಳಷ್ಟಿದೆ. ಹನಿ ಟ್ರ್ಯಾಪ್ ಪ್ರಕರಣದಲ್ಲಿ ಸಿಲುಕಿರೋ ರಾಜಕಾರಣಿಗಳು, ಈ ರಾಜಕಾರಣಿಗಳಿಗೂ ಹನಿ ಟ್ರ್ಯಾಪ್ ಹೊಸದಲ್ಲ, ಉದ್ಯಮಿಗಳಿಗೂ ಹನಿ ಟ್ರ್ಯಾಪ್ ಹೊಸದಲ್ಲ, ಬೇರೆ ಬೇರೆ ವರ್ಗದವರಿಗೂ ಕೂಡ ಹನಿ ಟ್ರ್ಯಾಪ್ ಏನು ಹೊಸದಲ್ಲ. ಆದರೆ ಇಷ್ಟೆಲ್ಲ ಗೊತ್ತಿದ್ದು, ಮಾಧ್ಯಮಗಳಲ್ಲಿ ಇಷ್ಟೆಲ್ಲ ಅವೇರ್ನೆಸ್ ಇದ್ದು ಮತ್ತೆ ಮಾನ್ಯ ಶಾಸಕರು ಈ ಹನಿ ಟ್ರ್ಯಾಪ್ಗೆ ಬಲಿಯಾಗಿದ್ರು ಅನ್ನೋದೇ ಆಶ್ಚರ್ಯ ಒಂದು ಕಡೆ. ಜೊತೆಗೆ ಈಗ ಅರೆಸ್ಟ್ ಆಗಿದೆ. ಈ ಸಮಾಜಘಾತಕರನ್ನು ಇಬ್ಬರನ್ನು ಅರೆಸ್ಟ್ ಮಾಡಲಾಗಿದೆ. ಬಟ್ ಈ ಹನಿ ಟ್ರ್ಯಾಪ್ ಜಾಲ ಎಲ್ಲಿವರೆಗೆ ಏನೇನು ಮಾಡಿದ್ದಾರೆ, ಎಷ್ಟೆಷ್ಟು ಜನರಿಗೆ ಹನಿ ಟ್ರ್ಯಾಪ್ ಮಾಡಲಾಗಿದೆ, ಈ ಬಗ್ಗೆ ಇನ್ನಷ್ಟೇ ಮಾಹಿತಿ ಸಿಗಬೇಕು. ವೆಂಕಟೇಶ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ, ಫೋನ್ ಸಂಪರ್ಕದಲ್ಲಿದ್ದಾರೆ. ವೆಂಕಟೇಶ್, ಹನಿ ಟ್ರ್ಯಾಪ್ ಪ್ರಕರಣ ಇಬ್ಬರ ಅರೆಸ್ಟ್ ಒಂದು ಕಡೆ, ಇನ್ನು ಶಾಸಕರೇ ಹನಿ ಟ್ರ್ಯಾಪ್ಗೆ ಒಳಗಾಗಿದ್ದಾರೆ ಅಂತಂದರೆ ಎಂಥ ಚಾಲಾಕಿಗಳು ಇವರು ಇರ್ಬೋದು ಅಂತ ಏನೇನು ಇವ್ರ ಬಗ್ಗೆ ಡೀಟೇಲ್ಸ್ಗಳು ಸಿಕ್ಕಿದೆ ಇವರಿಗೆ ವೆಂಕಟೇಶ್? ಏನಂತ ಹೇಳಿದ್ರೆ, ಇತ್ತೀಚಿನ ದಿನಗಳಲ್ಲಿ ಹಣ ಮಾಡೋದಕ್ಕೆ ಈಸಿ ದಾರಿಗಳಂತ ಹೇಳಿದ್ರೆ ಹನಿ ಟ್ರ್ಯಾಪ್ ಅಂತ ಒಂದು ದಾರಿಯನ್ನ ಕಂಡುಕೊಂಡಿರುವಂತದ್ದು. ಈ ನೆಲೆ ಇವತ್ತು ಮೈಸೂರಿನಲ್ಲಿ ಇದ್ದಂತ ಈ ಒಂದು ಗ್ಯಾಂಗ್ ಅನ್ನು ಕೂಡ ಸಿಸಿಬಿ ಪೊಲೀಸರು ಅರೆಸ್ಟ್ ಮಾಡ್ಕೊಂಡಿದ್ದಾರೆ. ಏನು ಚಾಮರಾಜ ಕ್ಷೇತ್ರದ MLA ಅವರು ಕೊಟ್ಟಂತ ಒಂದು ಕಂಪ್ಲೇಂಟ್ ಏನಿರುತ್ತೆ, ಆ ಕಂಪ್ಲೇಂಟ್ ಅನ್ನು ಆಧರಿಸಿ ತನಿಖೆ ಕೈಗೊಂಡಂತಹ ಸಂದರ್ಭದಲ್ಲಿ ಇಬ್ಬರು ಆರೋಪಿಗಳನ್ನ ವಶಕ್ಕೆ ಪಡೆದಿರುವಂತದ್ದು. ಸಂತೋಷ್ ಮತ್ತು ಪುಟ್ಟರಾಜ್ ಎನ್ನುವರು, ಅಂದ್ರೆ ಈ ಇಬ್ರು ಏನಂತ ಹೇಳಿದ್ರೆ ಒಂದು ಲಾಡ್ಜ್ ಗಳಲ್ಲಿ ರೂಮ್ ಅನ್ನ ಮಾಡ್ಕೊಂಡಿರ್ತಾರೆ. ಸೊ ಆ ಹೋದ ಸಂದರ್ಭದಲ್ಲಿ ಯಾರು VIP ಗಳು, ಎಸ್ಪೆಷಲಿ ಒಂದು ಗಣ್ಯ ವ್ಯಕ್ತಿಗಳು ಯಾರು ಇರ್ತಾರೆ ಅಂತವರ ಒಂದು ರೂಮ್ ಅನ್ನು ಪಡೆದುಕೊಂಡಿರ್ತಾರೆ. ರೂಮ್ ಅಲ್ಲಿ ಸೊ ಆ ಲೆಕ್ಚರ್ ನಲ್ಲಿ ಹೋದಂತ ಸಂದರ್ಭದಲ್ಲಿ ಅವರ ಡೀಟೇಲ್ಸ್ ಅನ್ನ ಪಡ್ಕೊಳ್ತಾರೆ. ಮತ್ತೆ ಅದೇ ರೂಮ್ ಅನ್ನ ಕೂಡ ಇವರು ವಾಪಸ್ ಪಡ್ಕೊಳ್ತಾರೆ. ಅದಕ್ಕೆ ರೆಂಟ್ಗೆ ಅಂತ ಹೇಳಿ, ಅಂದ್ರೆ ಇರೋದಕ್ಕೆ ಅಂತ ಹೇಳಿ ಪಡ್ಕೊಂಡಂತ ಸಂದರ್ಭದಲ್ಲಿ ಅವರು ಹೋಗ್ತಾರೆ, ರೂಮ್ ಅನ್ನ ಮಾಡ್ಕೊಳ್ತಾರೆ. ಮತ್ತೆ ಒಬ್ಬ ಯುವತಿಯನ್ನು ಕರ್ಕೊಂಡೋಗಿ ಅಲ್ಲಿ ಅಶ್ಲೀಲವಾಗಿ ಒಂದಷ್ಟು ವಿಡಿಯೋಗಳನ್ನು ಕೂಡ ಮಾಡ್ಕೊಳ್ತಾರೆ. ವಿಡಿಯೋಗಳನ್ನು ಮಾಡ್ಕೊಂಡ ನಂತರ ಆ ಸಂಬಂಧಪಟ್ಟಂತ ವ್ಯಕ್ತಿ ಹಿಂದೆ ಯಾರು ಇರ್ತಾರೆ VIP ಅವರಿಗೆ ಒಂದು ಫೋನ್ ಅನ್ನು ಮಾಡುವಂತದ್ದು, ಅಂದ್ರೆ ನೀವು ಇದ್ದಂತ ರೂಮ್ ನಲ್ಲಿ ಈ ರೀತಿಯಾದಂತಹ ಒಂದು ದೃಶ್ಯಗಳಿದೆ, ಸೊ ನೀವು ಇದರಲ್ಲಿ ಭಾಗಿಯಾಗಿದ್ದೀರಾ ಅಂತ ಹೇಳಿ ಅವರನ್ನ ಹೆದರಿಸುವಂತ ಕೆಲಸವನ್ನ ಮಾಡ್ತಾರೆ. ಮತ್ತೆ ಹಣಕ್ಕೂ ಕೂಡ ಡಿಮ್ಯಾಂಡ್ ಅನ್ನ ಮಾಡ್ತಾರೆ. ಅವರು ಕೊಡದೇ ಇದ್ದಂತ ಸಂದರ್ಭದಲ್ಲಿ ಈ ವಿಡಿಯೋಗಳನ್ನು ಕೂಡ ಅವರಿಗೆ ಹರಿಬಿಡುವಂತದ್ದು. ಅಂದ್ರೆ ಇವರು ಇದೇ ರೂಮ್ ನಲ್ಲಿ ಇದ್ದಂತದಕ್ಕೂ ಕೂಡ ಇವರು ಸಾಕ್ಷಿಗಳನ್ನು ಕೂಡ ಹಾಕಿರ್ತಾರೆ. ಅಂದ್ರೆ ಆ ಲೆಕ್ಚರ್ ಅಲ್ಲಿ ಏನು ಅವರ ಹೆಸರು ಮತ್ತೆ ಫೋನ್ ನಂಬರ್ ಇರುತ್ತೆ ಅದನ್ನು ಕೂಡ ಅವರಿಗೆ ವಾಪಸ್ ಮಾಡಿರ್ತಾರೆ. ಆಗ ಅವರು ವಿಚಲಿತರಾಗ್ತಾರೆ, ಈಗ ಇರಬಹುದೇನೋ ಅನ್ನೋಂತ ಭಯ ಕೂಡ ಬಂದಿರ್ತಾರೆ. ಒಂದಿಬ್ರು ಮೂವರು ಹಣವನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ಗೊತ್ತಾಗುತ್ತೆ. ಹಾಗೆ ಇದೇ ರೀತಿಯಾದಂತಹ ಒಂದು ಕೃತ್ಯವನ್ನು ಕೂಡ ಹರೀಶ್ ಗೌಡ ಅವರಿಗೂ ಮಾಡದಂತ ವೇಳೆಯಲ್ಲಿ ಅವರು ಆ ರೂಮ್ ನಲ್ಲಿ ಇದ್ದಂತ ವೇಳೆಯಲ್ಲಿ ಯಾರು ಇರೋದಿಲ್ಲ. ಅಂದ್ರೆ ಇವರು ಹೇಳುವಂತದ್ದು, ನೀವು ಇದ್ದಂತ ಸಂದರ್ಭದಲ್ಲಿ ಹಿಡನ್ ಕ್ಯಾಮರಾವನ್ನು ಇಟ್ಟಿದ್ವಿ, ಸೊ ನೀವು ಈ ರೀತಿಯಲ್ಲಿ ತೊಡಗಿದ್ದೀರಾ, ಅಂದ್ರೆ ಇಂತಹ ವಿಡಿಯೋಗಳು ನಿಮ್ಮಲ್ಲಿ ಇದೆ ಅಂತ ಹೇಳಿ ಎದುರಿಸ್ತಾರೆ. ಈಗ ಅನುಮಾನಗೊಂಡು ಅವರು ಸಿಸಿಬಿ ಪೊಲೀಸರಿಗೆ ಕೂಡ ಒಂದು ಕಂಪ್ಲೇಂಟ್ ಅನ್ನು ಕೊಡ್ತಾರೆ. ಕಂಪ್ಲೇಂಟ್ ದಾಖಲಿಸಿಕೊಂಡಂತ ಸಂದರ್ಭದಲ್ಲಿ ಅವರು ತನಿಖೆಗೆ ಕೈಗೊಂಡಂತ ವೇಳೆಯಲ್ಲಿ ಈ ಇಬ್ಬರು ಮಾಡಿರುವಂತಹ ಒಂದು ಕೃತ್ಯ ಈಗ ಬೆಳಕಿಗೆ ಬಂದಿರೋದ್ರಿಂದ ಇಬ್ಬರನ್ನು ಕೂಡ ಅರೆಸ್ಟ್ ಮಾಡ್ಕೊಂಡಿದ್ದಾರೆ. ಸೊ ಈಗ ವಿಚಾರಣೆಯನ್ನು ಕೂಡ ಮುಂದುವರಿಸ್ತಾ ಇರುವಂತದ್ದು ಪ್ರಣೋತ್. ರೈಟ್, ಓಕೆ, ಥ್ಯಾಂಕ್ ಯು ವೆಂಕಟೇಶ್ ಮಾಹಿತಿಗೆ.